ಸೋಮಾರಿಯಾದ ಹರಿತ ಆ ದಿನ ಎಕ್ಸಾಮ್ ಇದೆ ಅಂತ ಬೆಡ್ ಮೇಲೆ ಮಲಗಿರುವ ಹರಿತನ ಬಳಿ ಅಣ್ಣ ಅರವಿಂದ್ ಹೊಡಿತಾ ಇರುವ ಅಲಾರಾಮ್ ಅನ್ನು ತೆಗೆದುಕೊಂಡು ಹತ್ರ ಬಂದ. ಹರಿತ ಮಾತ್ರ ಅಲುಗಾಡದೆ ಹಾಗೇನೆ ಮಲಗಿದ್ಲು. ಅಣ್ಣ ನೋಡಿದ್ರಾ ನಮ್ಮ ತಂಗಿಯ ಸೋಮಾರಿತನ ಯಾವ ರೇಂಜ್ ಅಲ್ಲಿ ಇದೆ ಅಂತ? ತುಂಬಾ ದಾರುಣವಾಗಿದೆ ಅಲ್ವಾ? ಎಕ್ಸಾಮ್ ಇದೆ ಅಂತ ಕೂಡ ಯೋಚನೆ ಮಾಡದೆ ಚಿಂತೆ ಇಲ್ಲದೆ ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾಳೆ ತಂಗಿ. ಏನ್ ಮಾಡಿದ್ರೆ ನಮ್ಮ ತಂಗಿಗೆ ಸೋಮಾರಿತನ ಹೋಗುತ್ತೆ ಅಂತ ಗೊತ್ತಿಲ್ಲ ಅಣ್ಣ. ಅವಳ ಸೋಮಾರಿತನ ಯಾವಾಗ ಗೊತ್ತಾಗುತ್ತೋ ಆವಾಗ ಅವಳಿಗೆ ಎಲ್ಲವೂ ಅರ್ಥವಾಗುತ್ತೆ. ಹಾಗಾದ್ರೆ ಇವತ್ತು ಎಕ್ಸಾಮ್ ಹೋದ ಹಾಗೇನ ಅಣ್ಣ? ನಮ್ಮ ಸಣ್ಣ ತಂಗಿಯಾದ ಹರಿತ ನಾವು ಏನೇ ಮಾಡಿದ್ರೂ ಎದ್ದೊಳ್ತಾನೇ ಇಲ್ಲ. ಇವಾಗ ಎಕ್ಸಾಮಿಗೆ ಹೋಗದಿದ್ರೆ ಏನಾಗುತ್ತೆ? ನಮ್ಮ ಸೋಮಾರಿ ತಂಗಿ ಎಕ್ಸಾಮ್ ಬರೆಯೋದು ಇಲ್ಲ, ಪಾಸ್ ಆಗೋದು ಇಲ್ಲ. ನಿಮ್ಮ ಇಬ್ಬರಿಗೂ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬಿಟ್ರೆ ನನ್ನ ಕರ್ತವ್ಯ ಮುಗ್ದೋಗುತ್ತೆ. ನನಗೆ ಇವಾಗ ಬೇಡ ಅಣ್ಣ, ನಾವಿಬ್ರು ದೊಡ್ಡವ್ರಲ್ವಾ, ಮೊದ್ಲು ನಾವಿಬ್ರು ಸೇರಿ ತಂಗಿಗೆ ಮದ್ವೆ ಮಾಡೋಣ, ಆಮೇಲೆ ನೀನ್ ಮಾಡ್ಕೋ. ಮೊದ್ಲು ನಿಮ್ಮ ಮದ್ವೆನ ಮಾಡ್ಬೇಕಮ್ಮ, ಆ ನಂತರನೇ ನನ್ನ ಮದ್ವೆ ಬಗ್ಗೆ ಆಲೋಚನೆ ಮಾಡೋದು. ಇವಾಗ ನನ್ನ ಸಣ್ಣ ತಂಗಿ ಎದ್ದೇಳೇ ಇಲ್ಲ. ಸರಿ, ನಾನಿವಾಗ ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಹತ್ರ ಭದ್ರವಾಗಿರಿ. ಹಾಗೆ ಹೇಳಿ ಅರವಿಂದ್ ಹೊರಟೋದ. ಚಂದ್ರಿಕಾ ಅಡುಗೆಯನ್ನು ಮಾಡ್ತಾ ಇದ್ಲು. ಅರವಿಂದ್ ಹೊಲದಲ್ಲಿ ಹೊಲದ ಕೆಲಸವನ್ನು ಮಾಡ್ತಾ ಇದ್ದ. ಹೀಗೆ ಸಮಯ ಕಳೀತಾ ಇತ್ತು. ಮಧ್ಯಾಹ್ನ ಕೂಡ ಆಯಿತು. ಅರವಿಂದಿಗೆ ತುಂಬಾ ಹಸಿವಾಗ್ತಾ ಇತ್ತು. ಚಂದ್ರಿಕಾ ಲಂಚ್ ಬಾಕ್ಸ್ ನ ತೆಗೆದುಕೊಂಡು ಬರ್ತಾ ಇದ್ಲು. ಚಂದ್ರಿಕಾ ಬಾಳೆ ಎಲೆ ಹಾಕಿ ಅಣ್ಣನಿಗೆ ಊಟ ಕೊಟ್ಲು. ಅರವಿಂದ್ ಅವನು ಕೂಡ ಊಟ ಮಾಡ್ತಾ ತಂಗಿಗೂ ತಿನ್ಸ್ತಾ ಇದ್ದ. ನಮ್ಮ ತಂಗಿ ಕೂಡ ನಮ್ಮ ಹಾಗೇನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಣ್ಣ? ಹೌದು ಕಣಮ್ಮ, ಆದ್ರೆ ನಮ್ಮ ಸಣ್ಣ ತಂಗಿ ತುಂಬಾ ಸೋಮಾರಿಯಾಗಿ ಬೆಳೆದ್ಬಿಟ್ಲು. ಹೀಗೆ ಇಬ್ಬರು ಮಾತಾಡ್ಕೊಂಡು ಊಟ ಮಾಡಿದ್ರು. ಮರುದಿನ ಬೆಳಿಗ್ಗೆ 8 ಗಂಟೆಯ ಸಮಯ. ಸೋಮಾರಿಯಾಗಿ ಮಲಗಿರುವ ಹರಿತನ ಪಕ್ಕ ಅಲಾರಾಮ್ ಹೊಡ್ಕೊಳ್ತಾನೆ ಇತ್ತು. ಹರಿತ ತುಂಬಾ ಕಷ್ಟದಿಂದ ಕಣ್ಣನ್ನು ತೆರೆದು ಹೊಡ್ಕೊಳ್ತಾ ಇರುವ ಅಲಾರಾಮ್ ಅನ್ನು ನೋಡಿ, ಅಬ್ಬಾ, ಇದೊಂದು ನನ್ನ ಪ್ರಾಣನ ತೆಗಿತಾ ಇದೆ, ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡ್ತಾ ಇಲ್ಲ. ಅಕ್ಕ ಅಕ್ಕ, ಎಲ್ಲೇ ಇದ್ದೀಯಾ? ಅಲಾರಾಮ್ ಹೊಡಿತಿದೆ, ಬಂದು ಆಫ್ ಮಾಡು. ಹೀಗೆ ಹರಿತ ಕರಿತಾ ಇರುವುದು ಹೊರಗಡೆ ತರಕಾರಿಯನ್ನು ಕಟ್ ಮಾಡ್ಕೊಂಡು ಕೂತಿರುವ ಚಂದ್ರಿಕನಿಗೂ ಸೌದೆಯನ್ನು ಹೊಡಿತಾ ಇರುವ ಅಣ್ಣನಾದ ಅರವಿಂದಿಗೂ ಕೇಳಿತು. ಅಷ್ಟು ಹಿಂಸೆ ಆದ್ರೆ ಎದ್ದು ಅಲಾರಾಮ್ನ ಆಫ್ ಮಾಡಮ್ಮ, ನಾನು ತರಕಾರಿ ಕಟ್ ಮಾಡ್ತಿದ್ದೀನಿ, ಅಣ್ಣ ಸೌದೆ ಕಡಿತಿದ್ದಾರೆ. ಅಯ್ಯೋ, ನನ್ನಿಂದ ಆಗಲ್ಲ. ತರಕಾರಿ ಕಟ್ ಮಾಡಿ ಆದ್ಮೇಲೆ ನೀನೇ ಬಂದ್ ಆಫ್ ಮಾಡು, ನಾನ್ ಮಲ್ಕೋತೀನಿ. ಹಾಗೆ ಹೇಳಿ ಹರಿತ ಮಲ್ಕೊಂಡ್ಲು. ಅಲಾರಾಮ್ ಹೊಡ್ಕೊಳ್ತಾನೆ ಇತ್ತು. ಚಂದ್ರಿಕಾ ತರಕಾರಿನ ಕಟ್ ಮಾಡ್ತಿದ್ಲು. ಆಗ ಅಣ್ಣ ಅರವಿಂದ್ ಸೌದೆಯನ್ನು ಕಡಿಯುವುದನ್ನು ನಿಲ್ಲಿಸಿ, ನೀವು ಹೋಗ್ಬೇಡಿ ಅಣ್ಣ, ತಂಗಿಗೆ ಉದಾಸೀನ ಜಾಸ್ತಿ ಆಗಿದೆ. ಒಂದು ಸಣ್ಣ ಕೆಲ್ಸ ಕೂಡ ಮಾಡೋದಿಲ್ಲ, ಎಲ್ಲ ಕೆಲ್ಸನ ನಮ್ ಕೈಯಿಂದನೇ ಮಾಡಿಸ್ತಾ ಇದ್ದಾಳೆ. ಹೀಗೆ ಆದ್ರೆ ಮುಂದೆ ತುಂಬಾ ಕಷ್ಟ. ತಂಗಿ ತುಂಬಾ ಸಣ್ಣವಳಲ್ಲಮ್ಮ. ಹಾಗೆ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಕೋಪ ಬಂತು. ತರಕಾರಿನ ತೆಗೆದು ಕೆಳಗೆ ಬಿಸಾಕಿದ್ಲು. ಅರವಿಂದ್ ಸುಮ್ನೆ ನಿಂತು ನೋಡ್ತಿದ್ದ. ಅಣ್ಣ, ನಮ್ಮ ಸೋಂಬೇರಿಯಾದ ತಂಗಿ ಸರಿಯಾಗ್ಬೇಕು ಅಂದ್ರೆ ನಾನ್ ಹೇಳಿದಂಗೆ ಮಾಡ್ಲೇಬೇಕು. ಇವತ್ತು ಏನಾಯ್ತಮ್ಮ, ತಂಗಿಯ ಮೇಲೆ ಇಷ್ಟೊಂದು ಕೋಪದಲ್ಲಿದ್ದೀಯಾ? ಕೋಪ ಬರದೆ ಇನ್ನೇನಣ್ಣ, ನೀನು ನಾನು ಅವಳಿಗೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದೀವಿ. ಆದ್ರೆ ಅವಳಿಗೆ ಇದುವರೆಗೂ ಒಂದ್ ಕೆಲ್ಸ ಕೂಡ ಗೊತ್ತಿಲ್ಲ. ಈಗಿದ್ರೆ ಹೇಗಣ್ಣ? ಅದಕ್ಕೆ ನಾವು ಏನ್ ಮಾಡೋದು ತಂಗಿ? ತಂಗಿಯ ಸೋಮಾರಿತನವನ್ನು ಅವಳಿಗೆ ಬಿಟ್ಬಿಟ್ಟು ನೀವು ಚಿಕ್ಕಪ್ಪನ ಮನೆಗೆ ಹೋಗಿ, ನಾನು ಮಾವನ್ ಮನೆಗೆ ಹೋಗ್ತೀನಿ. ತಂಗಿಗೆ ಹಸಿವಾಗುತ್ತೆ, ಅವಾಗ ಅವಳ ಸೋಮಾರಿತನವನ್ನು ಬಿಟ್ಟು ಎದ್ದು ಬಂದು ಅಡಿಗೆ ಮಾಡ್ಕೋತಾಳೆ. 1 ವಾರ ನಾವಿಬ್ರು ಬರದಿದ್ರೆ ತಂಗಿ ಎದ್ದು ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡ್ತಾಳೆ. ಸರಿ ತಂಗಿ, ನೀನು ಹೇಳಿದ ಹಾಗೆ ನಾನು ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ. ಹೀಗೆ ಅರವಿಂದ್ ತನ್ನ ಸೋಮಾರಿ ತಂಗಿಯನ್ನು ಬಿಟ್ಟು ಅವನ ಚಿಕ್ಕಪ್ಪನ ಮನೆಗೆ ಹೊರಟೋದ. ತಂಗಿ ಚಂದ್ರಿಕಾ ಅವಳ ಮಾವನ ಮನೆಗೆ ಹೋದ್ಲು. ಆಗ ಅತ್ತೆಯಾದ ಸುಜಾತ ಟೀ ತಗೊಬಂದು ಚಂದ್ರಿಕನಿಗೆ ಕೊಟ್ಲು. ಏನೇ ಆದ್ರೂ ನೀನು ನಿಮ್ಮ ಅಣ್ಣ ಮಾಡಿದ್ದು ತಪ್ಪು ಚಂದ್ರಿಕಾ. ನಾವು ಮಾಡಿದ್ದು ತಪ್ಪಾಗಿರ್ಬೋದು ಅತ್ತೆ, ಆದ್ರೆ ನಾನು ಅಣ್ಣ ಎಷ್ಟು ದಿನ ಅಂತ ಅವಳ ಸೋಮಾರಿತನವನ್ನು ನೋಡೋದು? ತಂದೆ ತಾಯಿ ಇಲ್ಲ ಅಂತ ಯಾವ ಕಷ್ಟ ಕೂಡ ಅವಳಿಗೆ ಕೊಡದೆ ಓದಿಸಿದ್ರೆ ತುಂಬಾ ಸೋಂಬೇರಿಯಾಗಿ ಯಾವ ಕೆಲಸವನ್ನು ಮಾಡದೆ ಬದುಕ್ತಾ ಇದ್ದಾಳೆ. ಒಂದು ಸಣ್ಣ ಸಣ್ಣ ಕೆಲಸ ಕೂಡ ಮಾಡೋದಿಲ್ಲ. ನಮಗೆ ತುಂಬಾ ಕೋಪ ಬಂತು. ಅದಕ್ಕೇನೆ ತಂಗಿಗೆ ಹೇಳದೆ ನಾನು ಇಲ್ಲಿಗೆ ಬಂದೆ. ಅಣ್ಣ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾನೆ. ನೀವಿಲ್ಲಿ ಬಂದಿದ್ದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಕಣಮ್ಮ. ಆದ್ರೆ ಎಲ್ಲರೂ ಸೇರಿ ಹರಿತನ ಬಿಟ್ಟು ಬಂದಿದ್ದೀರಲ್ಲ, ಅದೇ ಬೇಜಾರು. ತಂಗಿಗೋಸ್ಕರ ಅಲ್ವಾ ಅತ್ತೆ ನನಗಿಷ್ಟವಾದ ಓದೋದನ್ನು ಬಿಟ್ಬಿಟ್ಟು
ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ, ಯಾರು ಏನನ್ನು ಕೊಟ್ರೂ ತಗೋತೀನಿ. ಆ ಹಣದಲ್ಲೇ ತಂಗಿನ ಓದಿಸ್ತಿದ್ದೀನಿ, ಆ ಹಣದಲ್ಲೇ ಅವಳನ್ನ ಬೆಳೆಸ್ತಿದ್ದೀನಿ. ಕನಿಷ್ಠ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡದಿದ್ರೆ ಹೇಗತ್ತೆ? ನೀನ್ ಮಾತಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ, ಆದ್ರೆ ತಪ್ಪಲ್ಲ ನಿಮ್ಮ ಮೇಲೇನೆ ಇಟ್ಕೊಂಡು ಇವಾಗ ತಂಗಿನ ಬಿಟ್ಟು ಬಂದ್ರೆ ಹೇಗೆ ಹೇಳು? ಸರಿ ಹೊರಡು. ನನ್ನ ತಪ್ಪ? ನಾನ್ ಏನ್ ತಪ್ಪು ಮಾಡಿದೀನಿ ಅತ್ತೆ? ಎಲ್ಲ ನಿನ್ನ ತಪ್ಪೇ ಚಂದ್ರಿಕಾ. ತಂಗಿಗೆ ಕಷ್ಟ ಕೊಡಬಾರ್ದು ಅಂತ ಯಾವ ಕೆಲಸವನ್ನು ಕಲ್ಸ್ಕೊಟ್ಟಿಲ್ಲ. ಹಾಗೇನೆ ಇದ್ದು ಇವಾಗ ಕೆಲಸ ಮಾಡು ಅಂದ್ರೆ ಅವಳು ಹೇಗೆ ಮಾಡ್ತಾಳೆ ಚಂದ್ರಿಕಾ? ಆವಾಗ ತಂಗಿಗೆ ಕೆಲಸ ಹೇಳಲಿಲ್ಲ, ಇವಾಗ ಹೇಳ್ತೀನಿ ಅಂದ್ರೆ ಅವಳು ಅರ್ಥ ಮಾಡ್ಕೊಳ್ಬೇಕು ತಾನೆ. ಸರಿಯಮ್ಮ, ನೀನಿಲ್ಲಿ ಬಂದಿದ್ದು ಹರಿತನಿಗೆ ನಾನು ಹೇಳೋದಿಲ್ಲ. ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟೋದ್ಲು. ತುಂಬಾ ಹಸಿವಾದ ಕಾರಣ ತಂಗಿಯಾದ ಹರಿತ ಎದ್ದು ಬೆಡ್ ಮೇಲೆ ಕೂತ್ಕೊಂಡ್ಲು. ನಿದ್ರೆಯ ಮಂಕಿನಿಂದ, ಅಕ್ಕ ಅಕ್ಕ, ತುಂಬಾ ಹಸಿವಾಗ್ತಿದೆ, ಊಟ ತಂದ್ಕೊಡ್ತೀಯಾ? ಹೀಗೆ 2-3 ಸಲ ಕರೆದ್ರೂ ಕೂಡ ತನ್ನ ಅಕ್ಕ ಅನ್ನವನ್ನು ತೆಗೆದುಕೊಂಡು ಬಾರದೇ ಇರುವ ಕಾರಣ ಗೊಂದಲವಾಗಿ ಕಷ್ಟದಿಂದ ಬೆಡ್ಡಿಂದ ಎದ್ದು ಈಚೆಗೆ ಬಂದ್ಲು. ತನ್ನ ಅಕ್ಕ ಚಂದ್ರಿಕಾ ಇರ್ಲೇ ಇಲ್ಲ. ಅಡುಗೆ ಮನೆಯೊಳಗೆ ಬಂದು ನೋಡಿದ್ಲು. ಪಾತ್ರೆಯೆಲ್ಲ ಖಾಲಿಯಾಗಿತ್ತು. ಹೊರಗಡೆ ಬಂದು ನೋಡಿದ್ಲು. ತನ್ನ ಅಕ್ಕ ಚಂದ್ರಿಕಾ ಹೊರಗಡೆ ಕೂಡ ಇರ್ಲೇ ಇಲ್ಲ. ಇದೇನಿದು, ಅಡಿಗೆ ಕೂಡ ಮಾಡದೆ ಅಕ್ಕ ಎಲ್ಲಿಗೋದ್ಲು? ನಂಗ್ ತುಂಬಾ ಹಸಿವಾಗ್ತಿದೆ. ಇವಾಗ ಅನ್ನ ಮಾಡ್ಬೇಕು ಅಂದ್ರೆ ಅಕ್ಕಿ ತೊಳಿಬೇಕು, ಒಲೆ ಮೇಲೆ ಇಡ್ಬೇಕು, ಅನ್ನ ಬೆಂದೋಯ್ತಾ ಅಂತ ನೋಡ್ತಾನೆ ನಿಲ್ಬೇಕು, ವರೆಗೂ ನಿಂತ್ಕೊಂಡೇ ಇರ್ಬೇಕು. ಇದೆಲ್ಲ ನನ್ನಿಂದ ಮಾಡಕ್ಕಾಗಲ್ಲಪ್ಪ. ಹಾಗೆ ಹೇಳಿ ಮತ್ತೆ ಮಲ್ಕೊಳಕ್ಕೆ ಬಂದ್ಲು. ಆಗ ಅಲ್ಲಿ ಒಂದು ಲೆಟರ್ ಇತ್ತು. ಹರಿತಾ ಲೆಟರ್ನ ಓದ್ತಾ ಇದ್ಲು. ತಂಗಿ, ನಾನು ಅಣ್ಣ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಬರ್ಲಿಕ್ಕೆ 1 ವಾರ ಆಗುತ್ತೆ. ಅಡಿಗೆ ಮಾಡ್ಕೊಂಡು ತಿನ್ನು. ಈ ವಿಷಯನ ನಿನ್ಗೆ ಹೇಳಲಿಕ್ಕೆ ನಿನ್ನ ಎಬ್ಸಿದ್ರೆ ನೀನು ಉದಾಸೀನದಿಂದ ಎದ್ದೇಳಲೇ ಇಲ್ಲ. ಅದಕ್ಕೇನೆ ಹೀಗೆ ಲೆಟರ್ ಬರೆದಿಟ್ಟು ಹೋಗ್ತಾ ಇದ್ದೀವಿ. ನೀನು ಭದ್ರವಾಗಿ ಇರೋ, 1 ವಾರ ಕಳೆದು ಬರ್ತೀವಿ. ಹೀಗೆ ಹರಿತಾ ಲೆಟರ್ನ ಓದಿದ್ಲು. ನೀವು ಯಾವಾಗ್ಲಾದ್ರೂ ಬನ್ನಿ, ನಾನ್ ಮಾತ್ರ ಹೀಗೇನೆ ಹಾಗೆ ಅಂತ ಮಲ್ಕೊಂಡ್ಲು. ಹೀಗೆ ದಿನಗಳು ಕಳೆಯಿತು. ಅತ್ತೆಯಾದ ಸುಜಾತನ ಬಳಿ ಇದ್ದುಕೊಂಡು ಚಂದ್ರಿಕಾ ಊಟ ಮಾಡ್ತಿದ್ಲು. ಈ ಕಡೆ ಅರವಿಂದ್ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡ್ಕೊಂಡು ಅಲ್ಲೇ ಇದ್ದ. ಆದ್ರೆ ಸೋಮಾರಿಯಾದ ತಂಗಿಯಾದ ಹರಿತ ಮಾತ್ರ ಎದ್ದು ಪಾತ್ರೆಯನ್ನು ನೋಡಿ, ಅಯ್ಯೋ, ಅಡಿಗೆ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ಹಾಗೆ ಹೇಳಿ ಪುನಃ ಹೋಗಿ ಮಲಗ್ತಾ ಇದ್ಲು. ಹೀಗೆ 1 ವಾರ ಕಳೆಯಿತು. ಅರವಿಂದ್ ಚಂದ್ರಿಕಾ ಸಂತೋಷದಿಂದ ಮನೆಗೆ ಬಂದ್ರು. ಅಣ್ಣ, 1 ವಾರ ತನಕ ನಾವು ಮನೆಯಲ್ಲಿ ಇರ್ಲಿಲ್ಲ. ನಮ್ಮ ತಂಗಿ ಅವಳ ಸೋಮಾರಿತನವನ್ನು ಬದಿಗೆ ಇಟ್ಟು ಎದ್ದು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಹೌದಣ್ಣ, ತಂಗಿಯಲ್ಲಿ ತುಂಬಾ ಬದಲಾವಣೆಗಳು ಬಂದಿರುತ್ತೆ. ಹೀಗೆ ಮಾತಾಡ್ಕೊಂಡು ಇಬ್ಬರು ಸೇರಿ ಮನೆಗೆ ಬಂದ್ರು. ಮನೆ ಮುಂದೆ ಕಸ ಕಡ್ಡಿಗಳು ಹಾಗೇನೇ ಇತ್ತು, ಹಾಕಿದ ಬಾಗಿಲು ಹಾಗೇನೇ ಇತ್ತು. ಅರವಿಂದ್ ಚಂದ್ರಿಕನಿಗೆ ಗೊಂದಲವಾಯಿತು. ಇಬ್ಬರು ವೇಗವಾಗಿ ಮನೆಯೊಳಗೆ ಬಂದ್ರು. ಬೆಡ್ಡಲ್ಲಿ ತುಂಬಾ ಆಯಾಸವಾಗಿ ಸೋಮಾರಿ ತಂಗಿ ಮಲಗಿಯೇ ಇದ್ಲು. ಅವಳು ಒಣಗಿ ಹೋಗಿದ್ಲು. ಸೋಮಾರಿತನದಿಂದ ಹರಿತ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧವಾಗಿದ್ಲು. ಇದನ್ನು ನೋಡಿ ಅರವಿಂದ್ ಚಂದ್ರಿಕನಿಗೆ ತುಂಬಾನೇ ದುಃಖವಾಯಿತು. ಇಬ್ಬರು ಕಣ್ಣೀರು ಹಾಕಿದ್ರು. ಅಣ್ಣ, ಬೇಗ ಹೋಗಿ ಆಟೋ ಕರ್ಕೊಂಬಾ, ನಮ್ಮ ತಂಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ. ಸರಿಯಮ್ಮ, ಇವಾಗ್ಲೇ ಹೋಗಿ ಕರ್ಕೊಂಬರ್ತೀನಿ. ಹೀಗೆ ಅರವಿಂದ್ ಮನೆಯಿಂದ ಹೊರಗಡೆ ಹೋದ. ತುಂಬಾ ಆಯಾಸವಾಗಿರುವ ತನ್ನ ತಂಗಿಯನ್ನು ನೋಡಿ ಕಣ್ಣೀರು ಹಾಕ್ತಾ ಇರುವಾಗ ಅರವಿಂದ್ ಆಟೋನ ತಗೊಂಬಂದ. ಹರಿತನ ಕರ್ಕೊಂಬಾ ಅಮ್ಮ, ಆಟೋನ ತಂದಿದ್ದೀನಿ. ಹಾಗೆ ಹೇಳಿದಾಗ ಚಂದ್ರಿಕಾ ತುಂಬಾ ಆಯಾಸವಾಗಿರುವ ತಂಗಿನ ಕರ್ಕೊಂಡು ಹೊರಗೆ ಬಂದ್ಲು. ಆಟೋದಲ್ಲಿ ತಂಗಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ ಹರಿತನನ್ನು ಡಾಕ್ಟರ್ ಚೆಕ್ ಮಾಡಿ ಅವಳಿಗೆ ಇಂಜೆಕ್ಷನ್ ಮದ್ದುಗಳನ್ನು ಕೊಟ್ರು. ಆನಂತರ ಹರಿತನ್ ಜೊತೆ, ಸೋಮಾರಿತನ ಇರ್ಬೇಕು, ಆದ್ರೆ ಇಷ್ಟು ಪ್ರಾಣವನ್ನು ಕಳ್ಕೊಳ್ಳಷ್ಟು ಇರಬಾರ್ದು. ಇಷ್ಟಕ್ಕೂ ನಿನಗೋಸ್ಕರ ನಿನ್ನ ಅಕ್ಕ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡು. ಇನ್ನು ಮುಂದೆಯಾದ್ರೂ ನಿನ್ನ ಸೋಮಾರಿತನವನ್ನು ಸೈಡಲ್ಲಿಟ್ಟು ನಿನ್ನ ಕೆಲಸವನ್ನು ನೀನೇ ಮಾಡ್ಕೋಬೇಕು. ನನ್ನ ತಪ್ಪನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಡಾಕ್ಟರ್, ಇನ್ಮುಂದೆ ನನ್ನನ್ನು ನಾನೇ ನೋಡ್ಕೋತೀನಿ. ಹೀಗೆ ಅಂದಿನಿಂದ ಹರಿತ ತನ್ನ ಅಣ್ಣ ಅಕ್ಕನ ಜೊತೆ ಸೇರಿ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಅವಳ ಸೋಮಾರಿತನವನ್ನು ಬಿಟ್ಟು ಸಂತೋಷವಾಗಿ ಇದ್ಲು.